ಇದು ಒಂದು ಬರೇ ಹಜ್ ಭವನ ಹಜ್ ಭವನ ಆಗೋದ್ರಿಂದ ಬರೀ ಮುಸಲ್ಮಾನರಿಗೆ ಒಂದು ಉಪಯೋಗ ಆಗುತ್ತದೆ ಎಂಬ ಒಂದು ಕಲ್ಪನೆ ಇದು ಸುಳ್ಳು. ಮುಸ್ಲಿಂ ಸಮಾಜದೊಳಗೆ ಯಾಕೆ ಈ ವಿಷಯದೊಳಗೆ ಒಕ್ಕಟ್ಟಾಗೋದಿಲ್ಲ? ಇಂಥ ವಿಷಯದೊಳಗೆ ಬಂದಾಗ ಮಾತ್ರ ಸರ್ಕಾರದಿಂದ ಅನುದಾನ ಬಂದಾಗ ಅಡೆತಡೆ ಮಾಡಲಿಕ್ಕೆ ಮಾತ್ರ ಮುಂದಾಗ್ತದೆ ಸಮಾಜ. ಆದರೆ ಅನುದಾನವನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಯಾಕಂತ ಹೇಳಿದರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಜ್ ಭವನ್ ಸಲುವಾಗಿ ಕೂಗೆದ್ದಿದೆ. ದೇವ್ರೈತಲ್ಲ ನಾಲ್ಗಿಗೆ ಎಲಪ್ ಕೊಟ್ಟಿಲ್ಲ ಅಂಥೇಳಿ ಏನೇನೋ ಮಾತಾಡೋದಲ್ಲ, ಸ್ವಲ್ಪ ಹಿಡಿತದೊಳಗೆ ಇಟ್ಕೊಂಡೈತಲ್ಲ ಮುಂದಿನ ಯೋಚನೆ ಮಾಡಿ ಏನು ಮಾಡಿದ್ರು ಒಳ್ಳೆಯದು. ಏನು ನಮ್ಮ ಕಡೆ ಏನಾಗ್ತಿತ್ತು, ಹಜ್ ಭವನ್ ಸಲುವಾಗಿ ಪ್ರಯತ್ನ ಮಾಡಿದ್ವಿ. ಈಗ ಅದು ಬಂದಾಗ ಐತಲ್ಲ ಅದರ ಮೇಲೆ ರಾಜಕೀಯ ಮಾಡೋಕ್ಕೆ ಹೋಗೋದು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಇದು 13 ಡಿಸ್ಟಿಕ್ದ ಜನರ ಕೂಗಿದು, ಆಮೇಲೆ ನಮಗೆ ಬೇಕಾಗಿದ್ದುದು, ಆಮೇಲೆ ಎಷ್ಟೋ ಮಕ್ಕಳದ್ದು ಯಾಕಂತೇಳಿ ಸ್ಟೂಡೆಂಟ್ಸದ್ದು ಬೇಡಿಕೆ ಇದೆ. ಅವು ಆತ್ಮೀಯ ವೀಕ್ಷಕರೇ, ಇಂದು ಚರ್ಚೆ ವಿಷಯ ಕರ್ನಾಟಕದಲ್ಲಿ ಹಜ್ ಭವನ ಯಾತ್ರೆಯನ್ನು ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪನೆ ಮಾಡಬೇಕು ಎಂಬ ವಿಷಯ ತುಂಬ ಚರ್ಚೆಯ ವಿಷಯ. ಅಲ್ಲೇ ಈಗಾಗಲೇ ಧಾರವಾಡ ಜಿಲ್ಲಾ ಅಂಜುಮನ್ ಇಸ್ಲಾಂ ಸಂಸ್ಥೆಯವರು ಸರ್ಕಾರ ಜೊತೆಗೆ ಹಲವಾರು ಪತ್ರ ವ್ಯವಹಾರಗಳನ್ನು ಮಾಡಿ ಇಲ್ಲೇ ಹುಬ್ಬಳ್ಳಿ ಒಳಗೆ ಮಾಡಬೇಕಂತೇಳಿ ಈಗಾಗಲೇ ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ. ಹಲವಾರು ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಜೊತೆಗೂ ಕೂಡ ಪತ್ರ ವ್ಯವಹಾರ ಮಾಡಿದ್ದಾರೆ. ಇಲ್ಲಿ ಎಲ್ಲ ಪ್ರತಿಯೊಂದು ಜನಪ್ರತಿನಿಧಿಗಳು, ವಿವಿಧ ಪಕ್ಷದ ಹಾಗೂ ವಿವಿಧ ಸಂಘಟನೆಗಳ ಸಹಕಾರ ಉತ್ತರ ಕರ್ನಾಟಕದಲ್ಲಿ 13 ಜಿಲ್ಲೆಗಳು ಬರ್ತಕ್ಕಂಥ ಬೆಳಗಾವಿ, ವಿಜಯಪುರ, ಗುಲ್ಬರ್ಗ, ಹಾವೇರಿ, ಗದಗ, ಕಾರವಾರ, ಕೊಪ್ಪಳ ಮುಂತಾದ ಜಿಲ್ಲೆಯ ಅವರು ಕೂಡ ಹಲವಾರು ಸಮಾಜದವರು ನಮ್ಮ ಮುಸ್ಲಿಂ ಸಮಾಜದಲ್ಲಿ ಉತ್ತರ ಕನ್ನಡದಲ್ಲಿ ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ಇದು ಹಜ್ ಭವನ ಯಾತ್ರೆ ಆಗಲಿ ಅಂಥೇಳಿ ಈಗಾಗಲೇ ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ. ಆ ರೀತಿಯಾಗಿ ಇಂದು ಈ ವಿಷಯವನ್ನು ಕುರಿತು ಚರ್ಚಿಸಲು ನಾವು ಧಾರವಾಡ ಜಿಲ್ಲಾ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸಲಹಾ ವಕೀಲರಾದ ಪಠಾಣ್ ಅವರು ನಮ್ಮ ಜೊತೆಗಿದ್ದಾರೆ. ಆ ವಿಷಯ ಕುರಿತು ಚರ್ಚಿಸೋಣ. ನಮಸ್ಕಾರ. ತಾವೇನು ಇವತ್ತು ಈ ಹಜ್ ಭವನ ವಿಷಯವಾಗಿ ಏನು ತಾವು ಕೇಳಿದಿರಿ. ಮೊಟ್ಟ ಮೊದಲನೇ ಬಾರಿಗೆ ಈ ಧಾರವಾಡ ಡಿಸ್ಟಿಕ್ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ ಅಬ್ದುಲ್ ಹಮೀದ್ ಸಾಬ್ ಕೊಪ್ಪದಿವರ ನೇತೃತ್ವದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಒಂದು ಹಜ್ ಭವನ ಆಗಬೇಕು ಎಂಬ ಒಂದು ವಿಚಾರವನ್ನು ಇಟ್ಟುಕೊಂಡು ಧಾರವಾಡ ಡಿಸ್ಟಿಕ್ ಅಂಜುಮನ್ ಸಂಸ್ಥೆ ಸುಮಾರು ಒಂದು 5 ವರ್ಷದಿಂದ ಸತತವಾಗಿ ಈ ವಿಷಯವಾಗಿ ಪ್ರಯತ್ನ ನಡೆಸ್ತಾ ಇದೆ. ನೋಡಿ, ಇದು ಒಂದು ಬರೇ ಹಜ್ ಭವನ ಆಗೋದ್ರಿಂದ ಬರೀ ಮುಸಲ್ಮಾನರಿಗೆ ಒಂದು ಉಪಯೋಗ ಆಗುತ್ತದೆ ಎಂಬ ಒಂದು ಕಲ್ಪನೆ ಇದು ಸುಳ್ಳು. ಏಕೆಂದರೆ ಇದು ಹಜ್ ಭವನ ಇದೇನು ಇದಕ್ಕಿಂತ ಮುಂಚೆ ಹಜ್ ಯಾತ್ರೆಗೆ ಹೋಗ್ಬೇಕಂತ ಹೇಳಿದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿದ್ವಿ. ಬೆಂಗಳೂರು ಹಜ್ ಭವನ ಒಳಗಿದ್ದು ಅಲ್ಲಿಂದ ಐತಲ್ಲ ಪ್ರಯಾಣವನ್ನು ಹಜ್ ಯಾತ್ರಿಗಳು ಹಮ್ಮಿಕೊಳ್ತಿದ್ರು. ಆದರೆ ಅದನ್ನು ಐತಲ್ಲ ಈಗ ನಮ್ಮ ಧಾರವಾಡ ಡಿಸ್ಟಿಕ್ ಅಂದರೆ ಹುಬ್ಬಳ್ಳಿ ಒಂದು ಜಂಕ್ಷನ್. ಅದು ಈ ಹುಬ್ಬಳ್ಳಿಲಿಂದ ಆಗೋದ್ಲಿಂತ್ರ ಏನಾಗುತ್ತೆ, ಸಾಕಷ್ಟು ಹಜ್ ಯಾತ್ರೆಗೆ ತೆರಳುವವರು ಹುಬ್ಬಳ್ಳಿಗೆ ಬಂದು ಅಲ್ಲಿ ಐತಲ್ಲ ಅವರನ್ನು ಬಿಡಲು ಬಂದ ಸಾಕಷ್ಟು ಜನರು ಬರ್ತಾರೆ. ಬಂದಾಗ ಐತಲ್ಲ ಅವ್ರಿಗೆ ಇರಲಿಕ್ಕೆ ವ್ಯವಸ್ಥೆ ಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಹುಬ್ಬಳ್ಳಿ ಒಳಗೆ ಐತಲ್ಲ ಹೋಟೆಲ್ ಬಿಸ್ನೆಸ್ ಆಗಲಿ, ಆಮೇಲೆ ಬೇರೆ 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 ಟ್ಯಾಕ್ಸಿದವ್ರಿಗಾಗಲಿ, ಬೇರೆ 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 ಬಿಸ್ನೆಸ್ಗೆ ಏನಾಗುತ್ತೆ, ಒಂದು ಒಳ್ಳೆ ಅಂದರೆ ಒಂದು ಅಭಿವೃದ್ಧಿ ಆಗುತ್ತೆ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ. ಇದು ಒಂದು ವಿಚಾರ. ಹಾಗಾಗಿ ಸತತವಾಗಿ ಇದನ್ನು ಐತಲ್ಲ ಒಂದು 5 ವರ್ಷಲಿಂದ ಇದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಇದಕ್ಕೈತಲ್ಲ ಇವತ್ತು ಈಗ ಅದಕ್ಕೆ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಈ ವಿಷಯವಾಗಿ ನಾವು ಐತಲ್ಲ ನಮ್ಮ ಅಧ್ಯಕ್ಷರಾದಂಥ ಹಮೀದ್ ಸಾಬ್ ಕೊಪ್ಪದಿವರ ನೇತೃತ್ವದಲ್ಲಿ ನಾವು ಐತಲ್ಲ 13 ಡಿಸ್ಟಿಕ್ಕು
ಎಲ್ಲ ಡಿಸ್ಟಿಕ್ ಒಳಗೆ ಐತಲ್ಲ ಹೋಗಿ ಮೀಟಿಂಗ್ಸ್ಗಳನ್ನು ಮಾಡಿದ್ವಿ. ಮೀಟಿಂಗ್ಸ್ಗಳನ್ನು ಮಾಡಿ ಅಲ್ಲಿ ಎಲ್ಲರಿಗೂ ಐತಲ್ಲ ಹಜ್ ಭವನ್ ಬಗ್ಗೆ ಐತಲ್ಲ ಏನಿದೆ ಏನಿಲ್ಲ ಅವೇರ್ನೆಸ್ ಮಾಡಿದ್ವಿ. ಮಾಡಿ ಇದನ್ನೆಲ್ಲ ಐತಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಆಮೇಲೆ ಸೆಂಟ್ರಲ್ ಗೌರ್ಮೆಂಟಿಗೆ ಇದನ್ನು ತಿಳಿಸ್ಪಡಿಸಿದ್ವಿ. ಇಲ್ರಿ ನೋಡ್ರಿ ಇಲ್ಲಿ ಐತಲ್ಲ ಹಜ್ ಭವನ್ ಆಗೋದು ಭಾಳ ಜರೂರಿ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಐತಲ್ಲ ಉತ್ತರ ಕರ್ನಾಟಕದೊಳಗೆ ಐತಲ್ಲ ಯಾವುದೇ ರೀತಿಯ ಸರಿಯಾದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇದು ಆಗೋದ್ಲಿಂತ ಐತಲ್ಲ ಒಂದು ಬಿಸ್ನೆಸ್ ಹುಬ್ಳಿಗೆ ಐತಲ್ಲ ಒಂದು ದೊಡ್ಡ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಆಮೇಲೆ ಇಲ್ಲಿ ಜನರಿಗೆ ಐತಲ್ಲ ಬಡಪಾಯಿ ಜನಗಳಿದ್ದಾರೆ. ಇಲ್ಲಿ ಇವ್ರಿಗೆ ಹಜ್ ಯಾತ್ರೆಗೆ ಹೋಗ್ಬೇಕಂತ ಹೇಳಿದರೆ ಬೆಂಗಳೂರು ಒಂದು ದುಬಾರಿ ಊರದು, ಭಾಳ ದುಬಾರಿ ಊರು. ಏನೋ ಒಂದು ತೊಗೊಳಕ್ಕೆ ಹೋದ್ರೆ ಭಾಳಷ್ಟು ಖರ್ಚು ಬರುತ್ತೆ. ಅದರ ಬದಲಿಗೆ ಹುಬ್ಳಿ ಒಳಗೆ ಆತಂದ್ರೆ ಇದೊಂದು ಜಂಕ್ಷನ್ ಇದೆ, ಆಮೇಲೆ ಏರ್ಪೋರ್ಟ್ ಆಗಿದೆ. ಆಮೇಲೆ ಇದ್ರೊಳಗೆ ನಾನು ಐತಲ್ಲ ನಮ್ಮ ಅಧ್ಯಕ್ಷರದ್ದು ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಅವ್ರದ್ದು ಮುಂದಾಲೋಚನೆ ಭಾಳ ಇರುತ್ತೆ. ನಾವು ಇನ್ನೂ ಸಣ್ಣವರು, ಅವ್ರದ್ದು ಮುಂದಾಲೋಚನೆಗಳು ಭಾಳ ಇರ್ತವೆ. ಇದನ್ನು ಐತಲ್ಲ ಈ ವಿಷಯವಾಗಿ ನಮ್ಮ ಆನಂದ್ ಸಿಂಗ್ ಜಿ ಅವ್ರಿಗೆ ಐತಲ್ಲ ಭೇಟಿ ಆದ್ವಿ. ಭೇಟಿ ಆಗಿ ಐತಲ್ಲ ಅವ್ರಿಗೂ ಸಹ ಇದೊಂದು ಸ್ವಲ್ಪ ಎಂಬಾರ್ಮೆಂಟ್ ಪಾಯಿಂಟ್ ಆತಂತ ಹೇಳಿದರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳಿದ ಕೂಡಲೇ ಅವರು ಅದನ್ನು ಐತಲ್ಲ ನಮ್ಮ ಅಧ್ಯಕ್ಷರ ಮಾತನ್ನು ಆಮೇಲೆ ಇಲ್ಲಿ ಉತ್ತರ ಕರ್ನಾಟಕದ ಕೂಗನ್ನು ಐತಲ್ಲ ಕೇಳಿ ಅದರ ಬಗ್ಗೆ ಇದರೊಳಗೆ ಐತಲ್ಲ ಕ್ಯಾಬಿನೆಟ್ ಒಳಗೆ ಮಾತಾಡಿ ಅದನ್ನೂ ಸಹ ಅಪ್ರೂವಲ್ ಮಾಡಿಸಿದರು. ಅದಕ್ಕೂ ಸಹ ಅವ್ರಿಗೆ ನಾನು ಭಾಳ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನೋಡಿ ಇದಕ್ಕೈತಲ್ಲ ನಾವು ಪಕ್ಷಾತೀತವಾಗಿ, ಯಾಕಂದ್ರೆ ನೋಡ್ರಿ ನಾವು ಧಾರವಾಡ ಡಿಸ್ಟಿಕ್ ಅಂಜುಮನ್ ಯಾವುದೇ ಒಂದು ಇದು ಒಂದು ಸಂಸ್ಥೆ. ಇದಕ್ಕೈತಲ್ಲ ನಾವು ಯಾವುದೇ ಒಂದು ಪಾರ್ಟಿಯ ಚಿಹ್ನೆ ಅಥವಾ ಪಾರ್ಟಿಗೆ ಸಪೋರ್ಟಿವ್ ಇಲ್ಲ. ನಾವು ಐತಲ್ಲ ಜನರ ಆಮೇಲೆ ಐತಲ್ಲ ನಮ್ಮ ಸಮಾಜದ ಒಳಿತಿಗಾಗಿ ಹೋರಾಡುವಂಥ ಒಂದು ಸಂಘ, ಒಂದು ಸಂಸ್ಥೆ ಇದು ಸರ್. ಹಜ್ ಭವನ ನಿರ್ಮಾಣ ಆದ ನಂತರ ಈಗ ಸರ್ಕಾರ ಅದರಿಂದ ಸರ್ಕಾರ ಅನುದಾನ ಎಷ್ಟು ಅನುದಾನ ಬಂದಿದೆ ಸರ್ ಅದನ್ನು ನಿರ್ಮಿಸಿ ಮಾಡಲಿಕ್ಕೆ? ನೋಡಿ ಈ ಹಜ್ ಭವನ್ ಅಂತ ಹೇಳಿದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಪ್ರಕಾರ ಐತಲ್ಲ ಅದ್ರ ಒಳಗೆ ಐತಲ್ಲ ಯಾವುದೇ ರೀತಿಯ ಅದು ಅವ್ರು ಎಷ್ಟು ಫಂಡ್ ಅಲ್ಲೇ ಮಾಡಿ ಅದನ್ನು ನಿರ್ಮಾಣ ಮಾಡ್ತಾರೋ ಅವ್ರು ಬಿಟ್ಟು ವಿಷಯ ಅದು. ಬಟ್ ಇದ್ರೊಳಗೆ ಒಂದು ಹೇಳ್ತೀನಿ, ಈಗ ನಾವು ಐತಲ್ಲ ಯಾಕಂತ ಹೇಳಿದರೆ ತಮಗೆ ತೋರಿಸುವಂಥ ಪ್ರಸಂಗ ಎದಕ್ಕೆ ಬರ್ತಾ ಇದೆ ಅಂತ ಹೇಳಿದರೆ ಈಗಿನ ಇದು ಹಜ್ ಭವನ್ ಐತಲ್ಲ ಗ್ರ್ಯಾಂಟ್ ಆದ ತಕ್ಷಣ ಇಲ್ಲಿ ನಮ್ಮ ಅವಳಿ ಸಿಟಿ ಒಳಗೆ ಐತಲ್ಲ ಒಂದು ಮಾತುಗಳು ಬರ್ತಾ ಇದ್ದಾವೆ. ನಾವು ಲ್ಯಾಂಡ್ ಕೊಟ್ಟು ಮಾಡ್ತೀವಿ, ಆಮೇಲೆ ನಾವು ಐತಲ್ಲ ಹಜ್ ಭವನ್ ಒಳಗೆ ಕಮಿಟಿ ಮಾಡ್ಕೋತೀವಿ, ಅದು ಮಾಡ್ಕೋತೀವಿ ಅಂಥೇಳಿ. ದಯಮಾಡಿ ಅವ್ರಿಗೊಂದು ನಾನು ತಿಳಿಯಪಡಿಸ್ತೀನಿ. ಯಾಕಂತ ಹೇಳಿದರೆ ಹಜ್ ಕಮಿಟಿ ಆಫ್ ಇಂಡಿಯಾ ಇದು ನೋಡ್ರಿ, ಇದು ಹಜ್ ಕಮಿಟಿ ಆಫ್ ಇಂಡಿಯಾ ಇದರದ್ದು ಏನೈತಿರಪ್ಪ, ಇದು ಗೈಡ್ಲೈನ್ಸ್ ಏನಿದೆಯಪ್ಪ ಇದರದ್ದು 2ನೇ ಪ್ಯಾರಾ ಒಳಗೆ ಇನ್ ದಿಸ್ ರಿಗಾರ್ಡ್ ಇಟ್ ಈಸ್ ಟು ಇನ್ಫಾರ್ಮ್ ಯು ದ್ಯಾಟ್ ಇನ್ ದಿ ಕಂಡಕ್ಟ್ ಆಫ್ ಹಜ್ ಅಫೇರ್ಸ್ ಹಜ್ ಕಮಿಟಿ ಆಫ್ ಇಂಡಿಯಾ ಹ್ಯಾಸ್ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ ವಿತ್ ದಿ ಸ್ಟೇಟ್ ಯೂನಿಯನ್ ಟೆರಿಟರಿ ಹಜ್ ಕಮಿಟೀಸ್ ಓನ್ಲಿ ಆ್ಯಂಡ್ ನಾಟ್ ವಿತ್ ಎನಿ ಪ್ರೈವೇಟ್ ಇಂಡಿವಿಜುವಲ್ ಏಜೆನ್ಸಿ ಆರ್ ಅಸೋಸಿಯೇಷನ್. ಸೊ ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ದ್ಯಾಟ್ ಏನಿದೆ ಇದ್ರ ಒಳಗೆ ಐತಲ್ಲ ನೀವು ಈಗೇನು ಹುಬ್ಳಿ ಮಾತಾಡ್ಕೊತ ಹೋಗ್ತಾ ಇದ್ದಾರಲ್ಲ ಯಾರ್ಯಾರು, ನಾ ಯಾರ್ದು ಹೆಸರು ತಳ್ಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾವು ರಾಜಕೀಯ ವ್ಯಕ್ತಿಗಳಲ್ಲ, ನಾವು ಸೇವಕರು. ನಾವು ಐತಲ್ಲ ಸೇವೆ ಮಾಡ್ಕೊಂಡು ನಮ್ಮ ಸಂಸ್ಥೆ ಇದೆ, ಸಂಸ್ಥೆ ಪ್ರಕಾರ ನಾವು ನಮ್ಗೆ ಎಷ್ಟಾಗುತ್ತೆ ದೇವ್ರು ಎಷ್ಟು ನಮಗೆ ತಾಕತ್ತು ಕೊಟ್ಟಾನ, ಎಷ್ಟು ನಮ್ಮ ಕಡೆ ಐತಲ್ಲ ಆ ಥರ ನಾವು ಕೆಲಸ ಮಾಡ್ಕೊಂಡು ಹೋಗೋರಿಪ್ಪ. ಸೊ ಅದರ ಸಲುವಾಗಿ ಇದರೊಳಗೆ ಒಂದು ರಿಕ್ವೆಸ್ಟ್ ಏನಂದ್ರು, ದಯಮಾಡಿ ಇದರೊಳಗೆ ಯಾವುದೇ ರೀತಿಯ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ. ಯಾಕಂತ ಹೇಳಿದರೆ ಇದು ಒಳ್ಳೆಯದಲ್ಲ. ಎಲ್ಲಿ ಮಾಡಬೇಕಲ್ಲಿ ಮಾಡಿರಿ, ನಾ ಬೇಡ ಅನ್ನೋದಿಲ್ಲ. ನೋಡಿ ಮತ್ತು ಇದರೊಳಗೆ ಐತಲ್ಲ ಯಾವುದೇ ಒಂದು ಪಕ್ಷದ್ದಲ್ಲ. ಯಾಕಂತ ಹೇಳಿದರೆ ಇದು ನಮ್ಮದು ಹಜ್ ಭವನದ ಜರ್ನಿ ಭಾಳ ಒಂದು 5-6 ವರ್ಷದ ಜರ್ನಿ ಇದೆ. ಇದು ಸುಮಾರು 5-6 ವರ್ಷದ ಜರ್ನಿ. ಇದ್ರೊಳಗೆ ನೋಡಿ ಒಂದು ವಿಷಯ ಹೇಳ್ತೀನಿ, ಅವಾಗ ಹೇಳಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಭಾಳ ಇಂಪಾರ್ಟೆಂಟ್ ಸರ್. ಯಾಕಂತ ಹೇಳಿದರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಜ್ ಭವನ್ ಸಲುವಾಗಿ ಕೂಗೆದ್ದಿದೆ, ಇದನ್ನು ಮರಿಬಾರ್ದು ಯಾರು. ಯಾಕಂತ ಹೇಳಿದರೆ 2019 ಒಳಗೆ 10/2/2019 ಕನ್ನಡ ಸಾಹಿತ್ಯ ಪರಿಷತ್ತು ಅವಾಗ ಡಾಕ್ಟರ್ ಮನು ಬಳಿಗಾರ್ ಅವರು ಅಧ್ಯಕ್ಷರಿದ್ದರು. ಅವರು ಇದ್ರೊಳಗೂ ಸಹ ಹಜ್ ಭವನ್ ನಿರ್ಮಾಣ ಮಾಡುವ ಮನವಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವ್ರಿಗೂ ಸಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಲಿಂದ ಬೇಡಿಕೆಯನ್ನು ಇಟ್ಟಿದ್ವಿ. Dharwadkar Lawn Function Hall, perfect selection for a lifetime relation.
Dharwadkar Lawn Hall. Good and beautiful hall. Let's celebrate your parties and events. Dharwadkar Lawn Hall. Modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಆಮೇಲೆ ಇದಕ್ಕೈತಲ್ಲ ನಾನು ಭಾಳ ಸ್ಮರಿಸ್ತೇನೆ. ಯಾಕಂತೇಳಿದರೆ ಪಾಟೀಲ್ ಪುಟ್ಟಪ್ಪಾಜಿಯವ್ರಿಗೆ, ಪಾಟೀಲ್ ಪುಟ್ಟಪ್ಪಾಜಿಯವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ನೋಡಿ ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಹಾರೈಸ್ತೇನೆ. ಈಗ ಅವ್ರೈತಲ್ಲ ಮಾಡಿದಂಥ ಪ್ರಯತ್ನ, ಅವ್ರು ನಮಗೆ ಮಾಡಿದಂಥ ಮಾರ್ಗದರ್ಶನ ಲಿಂತ್ರ ಇವತ್ತೈತಲ್ಲ ಹಜ್ ಭವನ ಐತಲ್ಲ ಇಲ್ಲೇ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ನಾನು ಅವ್ರಿಗೆ ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಸಹ ಬೇಡಿಕೊಳ್ತೇನೆ. ಆಮೇಲೆ ಅದೇ ರೀತಿ ನಮ್ಮ ಮುರುಘಾಮಠ ಶ್ರೀಗಳಾಗಲಿ, 3000 ಮಠ ಶ್ರೀಗಳಾಗಲಿ ಅದೇ ಹೇಳ್ತಾನಲ್ಲ. ಆಮೇಲೆ ನಮ್ಮ ಸಿದ್ಧಾರೂಢ ಮಠ ಸ್ವಾಮಿಗಳ ಕಮಿಟಿ ಆಗಲಿ, ಆಮೇಲೆ ಅದೇ ರೀತಿ ನಮ್ಮ ಐತಲ್ಲ ಈ ಸಿಖ್ ಗುರುದ್ವಾರ ಗುರುಗಳಾಗಲಿ, ಆಮೇಲೆ ನಮ್ಮ ಚರ್ಚ್ ಫಾದರ್ಸ್ ಆಗಲಿ, ಇವರೆಲ್ಲರೂ ಅದೇ ಹೇಳ್ತೀನಲ್ಲ ಸರ್, ಇದು ಪಕ್ಷಾತೀತ ಅಲ್ಲ, ಜಾತ್ಯತೀತವಾಗಿ ಎಲ್ಲರೂ ಒಟ್ಟುಗೂಡಿ ಒಂದು ಕೂಗನ್ನು ಹಚ್ಚಿದರು. ಹಜ್ ಭವನ್ ಬೇಕಾಗಿದೆ. ಹಜ್ ಯಾತ್ರೆಗೆ ಹೋಗುವಂಥ ಯಾತ್ರೆಗಳಿಗೆ ಇಲ್ಲಿಂದ ಸವಲತ್ತಾತಂದ್ರೆ ಸವಲತ್ತುಗಳಾಗಬೇಕು. ಆಮೇಲೆ ಇಲ್ಲಿಂದ ಐತಲ್ಲ ಅದರಲ್ಲಿಂದ ಸಾಕಷ್ಟು ಎಲ್ಲ ಜನಾಂಗಕ್ಕೂ ಎಲ್ಲ ಜನರಿಗೂ ಒಳ್ಳೆಯದಾಗುತ್ತೆ ಅಂಥೇಳಿ ಮನೋಭಾವನೆಯಿಂದ ಇದನ್ನು ಐತಲ್ಲ ಪ್ರಯತ್ನ ಮಾಡಿ ಬಂದಿದೆ ಸರ್. ಹಜ್ ಭವನ ನಿರ್ಮಾಣ ಆಗ್ತದೆ, 1 ತಿಂಗಳು ಮಾತ್ರ ಹಜ್ ಯಾತ್ರೆ ಪ್ರವಾಸ ಇರ್ತದೆ. ಆ ನಂತರ ಈ ಹಜ್ ಭವನ ಯಾವುದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ ಅನ್ನೋ ತಾವು ಸರ್ಕಾರಕ್ಕೆ ಯಾವ ರೀತಿ ಸಲಹೆ ಕೊಟ್ಟಿದ್ರಿ? ನೋಡಿ, ಇದೇನು ತಾವು ಪ್ರಶ್ನೆ ಕೇಳಿದ್ರಲ್ಲ, ಒಂದು ಭಾಳ ಮಹತ್ವದಾದ ಒಂದು ಪ್ರಶ್ನೆ. ಯಾಕಂತೇಳಿದರೆ ಹಜ್ ಯಾತ್ರೆಗೆ 1 ತಿಂಗಳ ಯೂಸ್ ಆಗುತ್ತೆ, ಉಳಿದಿದ್ರೊಳಗೆ ಏನು ಮಾಡ್ತೀರಿ ಅಂತ ನೋಡಿ ಹೇಳ್ತೇನೆ. ನೀವು ಬಾಂಬೆ ಹಜ್ ಭವನ್ ನೋಡಿರ್ಬೋದು, ಬಾಂಬೆ ಹಜ್ ಭವನ್ ನೋಡಿರ್ಬೋದು. ಈ ಹಜ್ ಭವನ್ ಅಂತೇಳಿ ಹಜ್ ಯಾತ್ರೆಗೆ ಐತಲ್ಲ ಸಬ್ಸಿಡಿ ಅಂಥೇಳಿ ಇರ್ತಿತ್ತು. ಈ ಸಬ್ಸಿಡಿನ ಏನು ಮಾಡಿದರು, ಆಮೇಲೆ ಗೌರ್ಮೆಂಟ್ ಏನು ಹೇಳ್ತು, ಇಲ್ಲ ಇದನ್ನು ಐತಲ್ಲ ನಾವು ಮೈನಾರಿಟಿಗೆ ಐತಲ್ಲ ಎಜುಕೇಷನ್ ಸಲುವಾಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ತು. ಎಲ್ಲಿ ಮಾಡಾಕ್ತಾರ್ರಿ? ಎಲ್ಲಿ ಮಾಡಾಕತ್ತಾರ? ಎಲ್ಲ ಮೈನಾರಿಟಿ ಹೆಸರಲ್ಲೇ ತೊಗೊಂಡು ಎಲ್ಲರೂ ಐತಲ್ಲ ಓಟ್ ತೊಗೋತಾರೆ, ಕೆಲಸ ಮಾಡುವಾಗ ಮಾಡೋದೇ ಇಲ್ಲ. ಸೊ ಅದರ ಸಲುವಾಗಿ ಇದು ಅಂತೀನಲ್ಲ, ನಮ್ಮ ಅಧ್ಯಕ್ಷರೇನದಾರಲ್ಲ, ನಮ್ಮ ಅಧ್ಯಕ್ಷರು ಅಮಿತ್ ಸಾಬ್ ಕೊಪ್ಪದವರು ಇವರು ಭಾಳ ಮುಂದಿನ ಯೋಚನೆ ಮಾಡ್ತಿದ್ರು. ಸೊ ಅದರ ಸಲುವಾಗಿ ಬಾಂಬೆ ಹಜ್ ಭವನಿಗೆ ವಿಸಿಟ್ ನಮ್ಮ ಪೂರ್ತಿ ಕಮಿಟಿನ ತೊಗೊಂಡು ಹೋದ್ರು ಅವರು. ನೋಡ್ರಿ ಅಲ್ಲಿ ಹೋಗಿ ಏನೇನು ನಡೀತಾ ಇದ್ದಾವೆ ವಿಚಾರ ಮಾಡೋನು, ಅಡ್ಡಾಡೋನು, ಅಲ್ಲಿ ಹೋಗಿ ಎಲ್ಲ ರಿಪೋರ್ಟ್ ಮಾಡ್ಕೊಂಡು ನಾವೇನು ಆಮೇಲೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆ ಒಳಗೆ ಐತಲ್ಲ ಮೀಟಿಂಗ್ ಕರೆದು ಡಿಸ್ಕಷನ್ ಮಾಡಿದ್ವಿ. ಡಿಸ್ಕಷನ್ ಮಾಡಿ ನೋಡಿ, ಈಗ ನೀವು ಇಲ್ಲಿಂದ ಒಂದು IAS KS ಏನಾರ ಕೋಚಿಂಗ್ ತೊಗೋಬೇಕಂದ್ರೆ ಬೆಂಗಳೂರು ಕಳಿಸ್ತೀರಿ, ಇಲ್ಲ ಡೆಲ್ಲಿಗೆ ಕಳಿಸ್ತೀರಿ, ಇಲ್ಲಾಂದ್ರೆ ಹೈದ್ರಾಬಾದ್ರಪ್ಪ, ಹೌದಾ? ಆ ವಿಷಯವಾಗಿ ಏನು ಮಾಡಿದರು, ಈ ಕೋಚಿಂಗನ್ನು ಐತಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಬಡ ಕುಟುಂಬಗಳು ಉತ್ತರ ಕರ್ನಾಟಕದೊಳಗೆ ಏನೈತಿ, ಬಡ ಕುಟುಂಬಗಳು ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲಿ ಐತಲ್ಲ ನಾವು IAS KS ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್, ವುಮೆನ್ ಎಂಪವರ್ಮೆಂಟ್, ಇದರ ಸಲುವಾಗಿ ಐತಲ್ಲ ನಾವು ಅಲ್ಲಿ ಐತಲ್ಲ ಟ್ರೈನಿಂಗ್ ಸೆಂಟರ್ಸನ್ನು ಐತಲ್ಲ ಓಪನ್ ಮಾಡ್ಬೋದು. ಯಾವ ಥರ ಬಾಂಬೆ ಹಜ್ ಭವನದೊಳಗೆ ಮಾಡಿದ್ದಾರೆ ಅದೇ ಪ್ರಕಾರ ಇಲ್ಲಿ ಮಾಡಬಹುದು. ಇದನ್ನು ಮಾಡಿರಿ ಅಂಥೇಳಿ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಆಮೇಲೆ ಸ್ಟೇಟ್ ಗೌರ್ಮೆಂಟಿಗೆ ಗೈಡ್ಲೈನ್ಸ್ ಕೊಟ್ವಿ. ಅಂದ್ರೆ ನಮ್ದು ಐತಲ್ಲ ಈ ಥರ ಸಲಹೆಗಳನ್ನು ನೀಡಿದ್ವಿ ಅವ್ರಿಗೆ. ಸೊ ಅದರ ಸಲುವಾಗಿ ಇದನ್ನು ಐತೆ ನೋಡ್ರಿ, ಈ ಪ್ರಕಾರ ನಾವು ನಮ್ಮ ಧಾರವಾಡ ಡಿಸ್ಟಿಕ್ ಕನ್ಸ್ಯೂಮರ್ ವತಿಲಿಂತ ಅವ್ರಿಗೆ ಐತಲ್ಲ ಪತ್ರ ವ್ಯವಹಾರನೂ ಮಾಡಿದ್ವಿ. ಅದಕ್ಕೆ ಅವ್ರು ನಮಗೆ ಸ್ಪಂದಿಸಿದ್ರು. ಒಳ್ಳೇದೇನೇ ಇದೆ ಅಂತ ಹೇಳಿದರೆ ಪತ್ರ ಬರೆಯೋದಷ್ಟೇ ಅಲ್ಲ, ಅದಕ್ಕೆ ಅವ್ರು ಸ್ಪಂದಿಸಬೇಕು. ನಮ್ಮ ಕೂಗನ್ನು ಐತಲ್ಲ, ನಮ್ಮ ಲೆಟರಿಗೆ ಐತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸ್ಪಂದಿಸಿತ್ತು. ಅದರ ಸಲುವಾಗಿ ನಾನೈತಲ್ಲ ಅದು ನಮ್ಮ ಇವರು ಯಾರು ಶೆಟ್ಟರ್ ಸಾಹೇಬರಾಗಲಿ, ಆಮೇಲೆ ಪ್ರಹ್ಲಾದ್ ಜೋಶಿ ಸಾಹೇಬರಾಗಲಿ,
ಆಮೇಲೆ ಮುನೇನಕೊಪ್ಪ ಸಾಹೇಬರಾಗಲಿ, ಪ್ರಸಾದ್ ಅಬ್ಬಯ್ಯ ಸಾಹೇಬರಾಗಲಿ, ಶ್ರೀನಿವಾಸ್ ಮಾನೆ ಅವರಾಗಲಿ, ಆಮೇಲೆ ಅರವಿಂದ್ ಬೆಲ್ಲದವರಾಗಲಿ, ಅಮೃತ್ ದೇಸಾಯಿ ಅವರಾಗಲಿ, ಆಮೇಲೆ ಎಲ್ಲ, ಆಮೇಲೆ ನಮ್ಮ ಸಲೀಂ ಅಹಮದ್ ಸಾಹೇಬರಾಗಲಿ, ಆಮೇಲೆ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯಜಿ ಇರಲಿ, ಆಮೇಲೆ ಯಡಿಯೂರಪ್ಪ ಸಾಹೇಬರಾಗಲಿ, ಆಮೇಲೆ ಈಗಿನ ಸದ್ಯ ಮುಖ್ಯಮಂತ್ರಿ ಇರುವಂಥವರು ಬಸವರಾಜ ಬೊಮ್ಮಾಯಿ ಅವರೂ ಸಹ ಭಾಳ ಸಲಹೆ ಸೂಚನೆಗಳನ್ನು ಕೊಟ್ಟರು ನಮಗೆ. ಆಮೇಲೆ ಐತಲ್ಲ ಭಾಳಷ್ಟು ಸಹಾಯ ಮಾಡಿದರು ಇದರ ಸಲುವಾಗಿ. ಅದರ ಸಲುವಾಗಿ ನಾವು ಅವ್ರಿಗೆ ಐತಲ್ಲ ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ. ನೋಡ್ರಿ ಅವ್ರನ್ನೆಲ್ಲ ಐತಲ್ಲ ನಮಗೈತಲ್ಲ ಇಷ್ಟೆಲ್ಲ ಲೆಟರ್ಸನ್ನು ನೋಡ್ರಿ, ಇದು ನಮ್ಮ ಜೋಶಿ ಸಾಹೇಬ್ರ ಆಗಿರ್ಬೋದು, ಶೆಟ್ಟರ್ ಸಾಹೇಬ್ರಾಗಿರ್ಬೋದು, ಇವರೆಲ್ಲ ಐತಲ್ಲ ಕರೆಸ್ಪಾಂಡೆನ್ಸ್ ಮಾಡಿದರು. ಆಮೇಲೆ ಐತಲ್ಲ ನಮಗೈತಲ್ಲ ಸಹಾಯ ಹಸ್ತ ನೀಡಿದರು. ಅದಕ್ಕೆ ಅವ್ರಿಗೆ ನಾನು ಐತಲ್ಲ ಮೊದಲನೇ ಬಾರಿಗೆ ಅವ್ರಿಗೆ ಐತಲ್ಲ ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ ಕೈ ಮುಗಿದು. ಇದಕ್ಕೆಲ್ಲ ಐತಲ್ಲ ಕಾರಣೀಭೂತರಾದಂಥ ಎಲ್ಲ ನಮ್ಮ ಧಾರವಾಡ ಡಿಸ್ಟಿಕ್ ಅಂಜುಮನೆ ಇಸ್ಲಾಂ ಸಂಸ್ಥೆ ಐತಲ್ಲ, ಅವರು ನಮ್ಮ ಜೊತೆಯಾಗಿ 13 ಡಿಸ್ಟಿಕ್ಕಿನ ಎಲ್ಲ ಯಾವ ಥರ ನಮ್ಮ ಬೆಂಬಲಕ್ಕೆ ನಿಂತರು ಅವ್ರದ್ದೆಲ್ಲರದು ನಾವು ಐತಲ್ಲ ಇವತ್ತಿನ ದಿನ ಕೃತಜ್ಞತೆ ಸಲ್ಲಿಸ್ತೀನಿ. ಆಮೇಲೆ ಒಂದು ವಿಚಾರ ಏನಿದೆ ಏನು ನೋಡ್ರಿ, ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಐತಲ್ಲ ಅವರು ಸಹ ರೆಕಮೆಂಡೇಶನ್ ಕೊಟ್ಟಿದ್ರು. ನಮ್ಮ ಸುಷ್ಮಾ ಸ್ವರಾಜ್ ಸಾಹೇಬ್ರಿಗೂ ಐತಲ್ಲ ನಾವು ಇವತ್ತು ನೆನೆಸ್ಬೇಕಾದಂಥ ಪರಿಸ್ಥಿತಿ ನೆನೆಸ್ಬೇಕು. ಯಾಕಂತ ಹೇಳಿದರೆ ಅವರು ಸಹ ನಮಗೈತಲ್ಲ ಈ ವಿಚಾರವಾಗಿ ಬಹಳ ಐತಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ನಮಗೈತಲ್ಲ ಸಹಾಯ ಮಾಡಿದ್ದಾರೆ. ಈ ಹಜ್ ಭವನ ಆಗೋಕ್ಕೆ ಅವರು ಐತಲ್ಲ ಕಾರಣೀಭೂತರು ಅಂತೇಳಿ ನಾನು ಹೇಳ್ತೇನೆ. ಸರ್, ಕರ್ನಾಟಕದೊಳಗೆ ಉತ್ತರ ಕರ್ನಾಟಕದೊಳಗೆ ಹಜ್ ಭವನ ಯಾತ್ರೆ ಆಗೋದ್ರಿಂದ ಇಲ್ಲಿ ಪ್ರವಾಸ ಉದ್ಯಮ ಬೆಳೀತದೆ ಅಂತ. ಹೌದು, 100% ಬೆಳೆಯುತ್ತೆ. ಯಾಕಂತ ಹೇಳಿದರೆ ನೋಡಿ, ಹಜ್ ಯಾತ್ರೆಗೆ ಐತಲ್ಲ ಬರೀ ಹುಬ್ಳಿಲಿಂತ್ರ ಹೋಗೋರಲ್ಲ, ಕೊಪ್ಪಳಿಂತ್ರನೂ ಬರೋರು ಇದ್ದಾರೆ. ಆಮೇಲೆ ಬೇರೆ 13 ಡಿಸ್ಟಿಕ್ ಜನ ಐತಲ್ಲ ಹುಬ್ಳಿ ಕಡೆ ಬರೋರು ಬಂದು ಐತಲ್ಲ ಹಜ್ ಯಾತ್ರೆಗೆ ಐತಲ್ಲ ಹಜ್ ಯಾತ್ರೆ ಹೋಗೋರು ಅಷ್ಟೇ ಬರೋರಲ್ಲ, ಅವ್ರ ಜೊತೆ ಅವ್ರು ಬಿಡಾಕೈತಲ್ಲ ಅವ್ರ ಫ್ಯಾಮ್ಲಿಯವರು ಬರ್ತಾರೆ, 4-5 ಜನ ಬರ್ತಾರೆ. ಇರಾಕ್ ಅವ್ರಿಗೈತಲ್ಲ ಇದು ಬೇಕು, ಹೋಟೆಲ್ಸ್ ಬಿಸ್ನೆಸ್ ನಡೀತೈತಿ, ಆಮೇಲೆ ಟ್ಯಾಕ್ಸಿದು ನಡೀತೈತಿ, ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾವ್ರಿ. ಆಮೇಲೆ ಅಷ್ಟು ನೋಡ್ರಿ, ನಮ್ಮದು ಕಾನ್ಸಂಟ್ರೇಷನ್ ಬರೀ ಹಜ್ ಯಾತ್ರೆಗಳಿಗೆ ಹೋಗೋದು ಅವ್ರಿಗಷ್ಟೇ. ಅದ್ರ ಜೊತೆಗೆ ಆಗಿನೂ ನಾವು IAS ಆಗಲಿ, KS ಆಗಲಿ, ವುಮೆನ್ ಎಂಪವರ್ಮೆಂಟ್ ಆಗಲಿ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಇವೆಲ್ಲ ಪ್ರೋಗ್ರಾಮ್ಸ್ ಇದ್ದಾವೆ. ಇವೆಲ್ಲ ಈಗ ನೋಡಿ ಮೈನಾರಿಟೀಸ್ಗೆ ಐತಲ್ಲ ನಾವು ಬೆಳಿಬೇಕು. ಮೈನಾರಿಟೀಸು ನೋಡಿರಿ ಎಲ್ಲಿದ್ದೇವೆ ಈಗ, ಎಂಥ ಪರಿಸ್ಥಿತಿ ಒಳಗಿದೆ. ಈಗ ಇಲ್ಲಿ ನಮ್ಮ ಧಾರವಾಡ ಹುಬ್ಳಿ ಇದೈತಲ್ಲ, ತಾವು ಧಾರವಾಡ ಹುಬ್ಳಿ ಪೂರ್ತಿ ಉತ್ತರ ಕರ್ನಾಟಕ ತಗೋರಿ, ಏನು ಡೆವಲಪ್ಮೆಂಟ್ ಆಗ್ತಾಯಿದೆ. ಏನೇ ಬೇಕಂತ ಹೇಳಿದ್ರು ನಾವು ಬೆಂಗಳೂರು ಕಡೆ ಗಮನ ಹರಿಸ್ತಾ ಇದ್ದೇವೆ. ಬರೀ ಬೆಂಗಳೂರು ಅನ್ಕೊಂತ ಹೋದ್ರೆ ನಮ್ಮ ಉತ್ತರ ಕರ್ನಾಟಕ ಯಾವಾಗ ಉದ್ಧಾರ ಆಗಬೇಕು. ಬಾಂಬೆ ಹಜ್ ಭವನ್ ನಿಂತೈತಲ್ಲ 24 IAS ಸ್ಟೂಡೆಂಟ್ ಪಾಸ್ ಆದರು, ಸೆಲೆಕ್ಷನ್ ಆದ್ರು ಅವರು. ನಾಳೆ ಇಲ್ಲಿ ಹಜ್ ಭವನ ಆತಂತ ಹೇಳಿದರೆ ಇಲ್ಲೇನು ನಾವು IAS KS ಈ ಕೋಚಿಂಗ್ ಸೆಂಟರ್ ಇಟ್ಟು ಅಂತ ಹೇಳಿದರೆ, ಸ್ಕಿಲ್ ಇಟ್ಟು ಅಂತ ಹೇಳಿದರೆ ಸಾಕಷ್ಟು ಬಡ. ಯಾಕಂತ ಹೇಳಿದರೆ IAS KS ನೋಡ್ರಿ ಟಿವಿಯಾಗ ಒಂದು ತೋರಿಸ್ತಾರೆ, ಈ ಮಂದ್ಯಾಗ ಇವೆಲ್ಲ ಬೇಡ. ಯಾಕಂತ ಹೇಳಿದರೆ IAS KS ಐತಲ್ಲ ಭಾಳ ದುಡ್ಡು ಖರ್ಚು ಮಾಡಿ ಕೋಚಿಂಗ್ ತೊಗೋತಾರೆ ಹೋಗಿ. ಅದ್ರ ಬದಲು ಇಲ್ಲೇ ಸಿಕ್ತಂತ ಹೇಳಿದರೆ ಏನಾಗುತ್ತೆ, ಈಸಿ ಆಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಐತಲ್ಲ ಫ್ರೀ ಆಫ್ ಕಾಸ್ಟ್ ಹಜ್ ಭವನ್ ಒಳಗೆ ಫ್ರೀ ಆಫ್ ಕಾಸ್ಟ್ IAS KS ಕೋಚಿಂಗನ್ನು ಐತಲ್ಲ ನಾವು ಕೊಟ್ವಿ ಅಂತ ಹೇಳಿದರೆ ಎಷ್ಟೋ ಮಂದಿಗೆ ಉದ್ಧಾರ ಆಗ್ತಾರೆ ಅಂತ ಹೇಳಿ ನಾವು. ಸೊ ಈ ವಿಷಯವಾಗಿ ನಾವು ಮೆನಾರಿಟಿ ಡಿಪಾರ್ಟ್ಮೆಂಟ್ ಹೇಳಿದ್ರಲ್ಲ ಅವ್ರ ಜೊತೆನೂ ನಾವು ಕರೆಸ್ಪಾಂಡೆನ್ಸ್ ಲೆಟರ್ಸ್ ಮಾಡಿವಿ. ಮಾಡಿದಾಗ ನಮಗೆ ತಿಳಿದು ಬಂದಂಥ ವಿಷಯ ಏನಂತ ಹೇಳಿದ್ರೆ, ಈ ಒಂದು ಸ್ಟೂಡೆಂಟ್ಗೆ ಐತಲ್ಲ 3 ಲಕ್ಷ ರೂಪಾಯಿ ಇದಾಗುತ್ತೆ, ಅಷ್ಟು ಆಗ್ತಿತ್ತು. ಅದನ್ನು ಸರಿಯಾಗಿ ನನಗೆ ಫಿಗರ್ ಗೊತ್ತಿಲ್ಲ, ಬಟ್ ಅಪ್ರಾಕ್ಸಿಮೇಟ್. ಸೊ ಈ ವಿಷಯವಾಗಿ ಏನಾಗುತ್ತೆ, ನಾಳೆ ಇಲ್ಲಿ ಹಜ್ ಭವನ ಒಳಗೆ ಈ ಎಲ್ಲ ನಾವು ವರ್ಕ್ ಮಾಡಿದ್ರೆ ಅಂಥೇಳಿ ಇದು ನಾವು IAS KS ಸ್ಟೂಡೆಂಟ್ಸ್ಗೆ ಐತಲ್ಲ 3 ಲಕ್ಷ ರೂಪಾಯಿ ಮಟ್ಟ ಅವರೇ ಖರ್ಚು ಮಾಡ್ತಾರೆ ಫ್ರೀ ಆಫ್. ಅದೇ ಹೇಳಿದಲ್ಲ ಫ್ರೀ ಆಫ್ ಕಾಸ್ಟ್ ಐತಲ್ಲ ನಿಮಗೆ ಇಲ್ಲಿ IAS KS, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟು, ವುಮೆನ್ ಎಂಪವರ್ಮೆಂಟು ಕೋಚಿಂಗ್ ಸಿಗುತ್ತೆ ಫ್ರೀ ಆಫ್ ಕಾಸ್ಟು. ಇದರಲ್ಲಿಂತ ಅದೇ ಅಂತಾರಲ್ಲ ಬಡ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ. ಆಮೇಲೆ ಉತ್ತರ ಕರ್ನಾಟಕದೊಳಗೆ ಐತಲ್ಲ ಭಾಳ ಬಡ ಕುಟುಂಬಗಳಿದ್ದಾವೆ, ಅವ್ರಿಗೂ ಆಸೆ ಇದೆ ನನ್ನ ಮಗ ಐತಲ್ಲ IAS ಆಗಬೇಕಪ್ಪ, KS ಆಗಬೇಕು, ಕಲಿಸ್ಬೇಕು. ನೋಡ್ರಿ ಯಾವ ತಂದೆ ತಾಯಿ ಕೇಳೋದಿಲ್ರಿ, ಎಲ್ಲ ತಂದೆ ತಾಯಿ ಐತಲ್ಲ ತನ್ನ ಮಕ್ಕಳಿಗೆ ಕಲಿಸ್ಬೇಕು, ಒಳ್ಳೇದು ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಗೌರ್ಮೆಂಟ್ ಸ್ಪಂದಿಸಬೇಕು, ಅವ್ರಿಗೆ ಆ ಥರ ಕಾರ್ಯಕ್ರಮಗಳನ್ನು ಹಾಕಿಕೊಡ್ಬೇಕು. ಅದರ ಸಲುವಾಗಿ ಇದು ಹಜ್ ಭವನ ಐತಲ್ಲ ಭಾಳ ಇಂಪಾರ್ಟೆಂಟು. ಇದು ಬಂತಂದರೆ ಇವೆಲ್ಲ ಕೆಲಸಗಳು ಆಗ್ತಾವಂತೇಳಿ ನಮ್ಮ ಅನಿಸಿಕೆ. ಧಾರವಾಡ ಲಾನ್ ಫಂಕ್ಷನ್ ಹಾಲ್, perfect selection for a lifetime relation. Dharwadkar Lawn Hall, good and beautiful hall
let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಹಲವಾರು ಸಂಸ್ಥೆಗಳು ಹಜ್ ಭವನ ನಿರ್ಮಾಣದ ವಿಷಯದಲ್ಲಿ ಕೆಲವೊಂದು ಬಿಡ್ನಾಳ ಮತ್ತು ಸೆರೆವಾಡ ಗ್ರಾಮಗಳಲ್ಲಿ ನಿರ್ಮಾಣ ಮಾಡಿರಿ ಅಂಥೇಳಿ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಜಮೀನು ಕೊಡ್ತೇವೆ ಅಂತೇಳಿ ಮುಂದಾಗ್ತಾ ಇದ್ದಾರೆ. ಆದರೆ ಧಾರವಾಡ ಜಿಲ್ಲಾ ಅಂಜುಮಾನ್ ಇಸ್ಲಾಂ ಸಂಸ್ಥೆ ನೀವು ಗೋಕುಲ ರೋಡ್ದಲ್ಲಿ ನಿರ್ಮಾಣ ಮಾಡಿರಿ ಅಂತ ನಿಮ್ಮ ಸಂಸ್ಥೆ ಬೇಡಿಕೆಯನ್ನು ಸರ್ಕಾರಕ್ಕೆ ಇದೆ. ಯಾಕೆ ನಿರ್ಮಾಣ ಮಾಡಬೇಕು ಅನ್ನೋದನ್ನು ನೀವು ಯಾಕೆ ಅದನ್ನು ಬೇಡಿಕೆಯನ್ನು ಇಡ್ತಾ ಇದ್ದೀರಿ? ಇದರಲ್ಲಿ ಕೆಲವೊಂದು ರಾಜಕೀಯನ ಮಾಡ್ತಾ ಇದ್ದೀರಿ ಏನೋ ಹಜ್ ಭವನ ನಿರ್ಮಾಣದ ವಿಷಯದಲ್ಲಿ ಅಂಥೇಳಿ ನಮಗೆ ಅನುಮಾನ ಬರ್ತಾ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಈಗೇನು ತಾವು ಈ ಬಿಡ್ನಾಳಾಗಲಿ ಅಥವಾ ಶೆರೆವಾಡ ಆಗಲಿ ನೋಡಿ, ಇಲ್ಲಿ ನಾವು ಐತಲ್ಲ ಏನು ಕಟ್ತಾ ಇದ್ದೀವಪ್ಪ, ಒಂದು ಹಜ್ ಯಾತ್ರೆಗೆ ಹಾಜಿಗಳೈತಲ್ಲ, ಹಜ್ ಯಾತ್ರೆಗೆ ಹೋಗೋರೆಲ್ಲ ಐತಲ್ಲ ಬರೋರು, ಬೇರೆ ಬೇರೆ ಬೇರೆ, ಯಾಕಂದ್ರೆ 13 ಡಿಸ್ಟಿಕ್ದು ಜನ ಬರೋರಲ್ಲೇ. ಎಷ್ಟು? ಒಂದಲ್ಲ ಎರಡಲ್ಲ, ಒಂದು ಸಿಟಿ ಬಗ್ಗೆ ಮಾಡ್ತಾ ಇಲ್ಲ, ಇದು 13 ಡಿಸ್ಟಿಕ್ ಉತ್ತರ ಕರ್ನಾಟಕ ಎಲ್ಲ ಜನ ಬರೋರು ಬಂದಾಗೈತಲ್ಲ ಏನಾಗುತ್ತೆ, ಜನ ಸಮೂಹ ಕೂಡುತ್ತೆ. ಹಾಗಾಗಿ ಅದಕ್ಕೈತಲ್ಲ ಒಂದು ಒಳ್ಳೆಯ ಪ್ಲೇಸ್ ಬೇಕು. ಈ ಬರೀ ಹಜ್ ಭವನ ಬರೀ ಹಜ್ ಯಾತ್ರೆ ಸಲುವಾಗಿ ಅಷ್ಟೇ ಅಲ್ಲಿದು. ಇದಾದ ನಂತರ ಐತಲ್ಲ ನಾವು ಎಜುಕೇಷ್ನಲ್ ಸಲುವಾಗಿನೂ ಯೂಸ್ ಮಾಡೋರಿದ್ದೀವಿ. ಯಾವ ಥರ ನಾವು ಅದಕ್ಕೆ ನಾವು ಐತಲ್ಲ ನಾವು ಗೌರ್ಮೆಂಟಿಗೆ ಐತಲ್ಲ ಒಂದು ಕೊಟ್ಟಿದ್ದೇವೆ, ರಿಕ್ವೆಸ್ಟ್ ಕೊಟ್ಟಿದ್ದೇವೆ. ನಮ್ಮ ಐತಲ್ಲ ಏನೇನು ಅನಿಸಿಕೆ ಅಲ್ಲಿ ಏನೇನು ಮಾಡಬೇಕಂತೇಳಿ ಅದಕ್ಕೊಂದು ಐತಲ್ಲ ಪೂರ್ತಿ ಡೀಟೇಲ್ ಆಗಿ ಬರೆದು ಕೊಟ್ಟಿದ್ದೇವೆ. ಅಲ್ಲಿ ಐತಲ್ಲ ಹೇಗೆ ನಾವು ನಮ್ಮ ಬಾಂಬೆ ಹಜ್ ಭವನ ಒಳಗೆ ಯಾವ ಥರ ಎಜುಕೇಷನ್ ಸಲುವಾಗಿ, ಆಮೇಲೆ ಐತಲ್ಲ IS-KS ಸೆಂಟರ್ ಸಲುವಾಗಿ, ಕೋಚಿಂಗ್ ಸಲುವಾಗಿ, ವುಮೆನ್ ಎಂಪವರ್ಮೆಂಟ್ ಸಲುವಾಗಿ ಯಾವ ಥರ ಕೋರ್ಸಸ್ ಮಾಡಿದ್ದಾರೆ, ಯಾವ ಥರ ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ, ಅದೇ ಥರ ಇಲ್ಲಿನೂ ಸಹ ಟ್ರೈನಿಂಗ್ ಸೆಂಟರ್ ಆಗಬೇಕು. ಈಗೇನಾಗುತ್ತೆ ನೋಡಿ, ನೀವು ಈಗ ಹಜ್ ಯಾತ್ರೆಗೆ ಐತಲ್ಲ ಏರ್ಪೋರ್ಟು ಸಮೀಪ ಇರಬೇಕು. ಈಗ ಗೋಕುಲ್ ರೋಡ್ ಒಳಗೆ ಆಲ್ರೆಡಿ ಅದೇ ಹೇಳ್ತಾನಲ್ಲ, ಆಲ್ರೆಡಿ ಇಲ್ಲೇ ನೋಡಿ, ಇಲ್ಲೇ ಇದನ್ನು ತೋರಿಸ್ರಿ, ಇದನ್ನು ಇನ್ಸ್ಪೆಕ್ಷನ್ ಆಗಿದೆ, ಇದು ಆಲ್ರೆಡಿ ಇನ್ಸ್ಪೆಕ್ಷನ್ ಆಗಿದೆ. ಆಮೇಲೆ ಇದರೊಳಗೆ ಏನಾಗುತ್ತೆ, ಗೋಕುಲ್ ರೋಡ್ ಒಳಗೆ ಏರ್ಪೋರ್ಟ್ ಸಮೀಪ ಆಗುತ್ತೆ. ಆಮೇಲೆ ಅಲ್ಲಿ ನೋಡ್ರಿ ಎಜುಕೇಷ್ನಲ್ ಹಬ್ ಇದೆ ಅಲ್ಲೇ. ಈಗ ತಾವು ಇನ್ಫೋಸಿಸ್ ನೋಡ್ಬೋದು, ಅಲ್ಲೇ ಇದೆ. ದೇಶಪಾಂಡೆ ಫೌಂಡೇಶನ್ ನೋಡ್ರಿ, ಅಲ್ಲೇ ಇದೆ. ಅಲ್ಲಿ ಎಜುಕೇಷ್ನಲ್ ಹಬ್ ಇದೆ ಅಲ್ಲೇ. ಸೊ ಅಲ್ಲಿ ಏನಾಗುತ್ತೆ, ಇಲ್ಲಿ IS-KSದ್ದು ನೋಡ್ರಿ ಸ್ಟೂಡೆಂಟ್ಸ್ಗೆ ನೀವು ಒಳ್ಳೆ ವಾತಾವರಣನೂ ಕೊಡಬೇಕು ರೀ. ಬರೀ ಬಿಲ್ಡಿಂಗ್ ಕಟ್ಟಿದ್ರೆ ಅಷ್ಟೇ ಅಲ್ಲ, ಅದ್ರ ಜೊತೆ ಒಳ್ಳೆ ವಾತಾವರಣನೂ ಕೊಡಬೇಕು. ಈಗ ನೀವು ಐತಲ್ಲ ಇಲ್ಲೇ ಆದರೂ ಗೋಕುಲ್ ರೋಡ್ ಒಳಗೆ ಏನಾಗುತ್ತೆ, ಒಂದು ಒಳ್ಳೆ ವಾತಾವರಣ ಸಿಗುತ್ತೆ ಅವ್ರಿಗೆ. ಹಜ್ ಯಾತ್ರಿಗಳಿಗೆ ಹೋಗ್ಲಿಕ್ಕೂ ಫೆಸಿಲಿಟೀಸ್ ಈಸಿ ಆಗುತ್ತೆ. ಆಮೇಲೆ ಸ್ಟೂಡೆಂಟ್ಸಿಗೆ ಐತಲ್ಲ ಅಲ್ಲಿ ಬಂದು ಇದ್ದು ಸ್ಟಡಿ ಮಾಡಿ ಕೋಚಿಂಗ್ ತೊಗೊಂಡು ಒಳ್ಳೆ ಹುದ್ದೆಗಳಿಗೆ, ಯಾಕಂದರೆ ಬಾಂಬೆ ಹಜ್ ಭವನದಿಂದ 24 IS ಸ್ಟೂಡೆಂಟ್ಸು ಸೆಲೆಕ್ಷನ್ ಆಯ್ತು ಅವ್ರದ್ದು. ಎಷ್ಟು ಒಳ್ಳೆ ವಿಚಾರ ಇದು. ಯಾಕಂದ್ರೆ ಅವ್ರು ಒಳ್ಳೆ ವಾತಾವರಣ ಕೊಟ್ಟರು. ಅದ್ರ ಜೊತೆ ಬರೀ ಎಜುಕೇಷನ್ ಅಲ್ಲ, ಅದ್ರ ಜೊತೆ ವಾತಾವರಣನೂ ನಾವು ಕೊಡಬೇಕು. ಸೊ ಅದರ ಸಲುವಾಗಿ ನಾನು ದಯಮಾಡಿ ಎಲ್ಲರ್ಲಿಂತ್ರ ಒಂದೇ ಮನವಿ, ಇದೇನು ನಮ್ಮ 5-6 ವರ್ಷಲಿಂತ್ರ ಸತತ ಏನು ಪ್ರಯತ್ನ ಇತ್ತು ಹಜ್ ಭವನ ಸಲುವಾಗಿ, ಅದು ನಮಗೆ ಸಿಕ್ಕಿದೆ. ಈಗ ಅದನ್ನು ಎಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು, ಅಲ್ಲಿ ಮಾಡಬೇಕು, ಅದರ ಮೇಲೆ ರಾಜಕೀಯ ಬೇಡ. ನಾವು ಐತಲ್ಲ ನಮ್ಮ ಈಗ ಯಾವುದೇ ಒಂದು ಪಕ್ಷದ ಬಗ್ಗೆ ಅಥವಾ ಯಾವುದೇ ಒಂದು ಸಂಸ್ಥೆ ಬಗ್ಗೆ ಮಾತನಾಡದೆ ನಾವೇನು ಮಾಡೋಣ, ನಮ್ಮ ಎಲ್ಲ ಸಮಾಜದ ಬಗ್ಗೆ ಯೋಚಿಸ್ರಿ. ಸಮಾಜದ ಒಳ್ಳೆತಿಗಾಗಿ ಯೋಚಿಸಿ ಮಾತಾಡಿ. ಏನೋ ಮಾತಾಡೋದಿದ್ರು ದೇವ್ರೈತಲ್ಲ ನಾಲ್ಗಿಗೆ ಎಲಪ್ ಕೊಟ್ಟಿಲ್ಲ ಅಂಥೇಳಿ ಏನೇನೋ ಮಾತಾಡೋದಲ್ಲ, ಸ್ವಲ್ಪ ಹಿಡಿತದೊಳಗೆ ಇಟ್ಕೊಂಡು ಐತಲ್ಲ ಮುಂದಿನ ಯೋಚನೆ ಮಾಡಿ ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದರೆ ನಮ್ದು ಐತಲ್ಲ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಬೋದು, ಏನು ಮಾಡಿದರೆ ಐತಲ್ಲ ನಮಗೈತಲ್ಲ ಮುಂದಿನ ದಿನಗಳಲ್ಲಿ ಐತಲ್ಲ ಯೂಸ್ ಆಗ್ಬೋದು, ಒಳ್ಳೇದಾಗಬಹುದು, ಇದನ್ನೆಲ್ಲ ಯೋಚಿಸಿ ಮಾತಾಡಬೇಕು ಅಂಥೇಳಿ ನಾನು ಕೇಳ್ತೇನೆ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall,
Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಈ ಅಂಜುಮನ ಇದು ಹಜ್ ಯಾತ್ರೆ ಭವನವನ್ನು ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಏನು ಯಾವ್ದಾರ ಸಂಸ್ಥೆ ಕೊಡ್ತಾರೋ, ಏನು ನಿಮ್ಮ ಸಂಸ್ಥೆ ಕೊಡ್ತಾರೋ, ಏನು ಯಾರ ಜಮೀನು ಕೊಟ್ಟವ್ರಿಗೆ ಅಲ್ಲಿ ಇದ್ರೊಳಗೆ ಕಮಿಟಿ ಒಳಗೆ ಇದನ್ನು ಆಡಳಿತ ಮಾಡ್ಲಿಕ್ಕೆ ಕೊಡ್ತಾರೋ, ಅದ್ರ ಬಗ್ಗೆ ತಮ್ಮ ಇದೇನಿದೆ ಸರ್? ನೋಡಿ ಒಂದು ವಿಚಾರ, ಮೊಟ್ಟ ಮೊದಲನೇ ಬಾರಿಗೆ ಒಂದು ಯಾಕಂತ ಹೇಳಿದರೆ ಇದೇನು ಲ್ಯಾಂಡ್ ಕೊಡಾಕತ್ತಾರ, ಆಮೇಲೆ ನಮ್ಮದು ಲ್ಯಾಂಡ್ ತೊಗೊರಿ ಅದರೊಳಗೆ ಮಾಡಿರಿ ಅಂತೇನು ಹೇಳಕತ್ತಾರ. ಅವ್ರದ್ದು ಮನಸ್ಸೊಳಗೆ ಏನೈತಿ ನನಗೆ ಗೊತ್ತಿಲ್ಲ. ಆಸೆ ಒಳ್ಳೆಯದು, ದುರಾಸೆ ಇರಬಾರ್ದು. ಆಸೆ ಒಳ್ಳೆಯದು, ದುರಾಸೆ ಇರಬಾರ್ದು. ಅಂದರೆ ನೋಡಿ, ಈಗ ಇವ್ರಿಗೆ ಮೊದಲು ಒಂದು ತಿಳುವಳಿಕೆ ಬರಬೇಕು. ಹಜ್ ಭವನ್ ಅಂದ್ರೇನು, ಹಜ್ ಭವನನ್ನು ಐತಲ್ಲ ಯಾರು ಮಾಡ್ತಾರೆ, ಅದರ ಅಡ್ಮಿನಿಸ್ಟ್ರೇಟಿವ್ ಯಾರು ಮಾಡ್ತಾರೆ, ಅದರ ಕಾರ್ಯವೈಖರಿ ಹೇಗೆ ನಡೆಯುತ್ತೆ, ಇದರ ಬಗ್ಗೆನೇ ನಾಲೆಜ್ ಇಲ್ಲ ಇವ್ರಿಗೆ. ಯಾಕಂತೇಳಿದರೆ ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್, ಆಮೇಲೆ ಸ್ಟೇಟ್ ಗೌರ್ಮೆಂಟ್ ನೇತೃತ್ವದಲ್ಲಿ ಇದು ಗೌರ್ಮೆಂಟ್ ಅಂಡರ್ ನಡೆಯುವಂಥ ಸಂಸ್ಥೆ ರೀ ಇದು ಹಜ್ ಭವನು. ನೀವು ಈ ಸಂಸ್ಥೆ ಅದೇ ಹೇಳಿಲ್ಲ ನಿಮಗೆ. ಅವಾಗ ನಾನು ಒಂದು ಆರ್ಡರ್ ಕಾಪಿ ಓದ್ತಾ ಇದ್ದೇನೆ. ಏನಿದೆ, ಹಜ್ ಕಮಿಟಿ ಆಫ್ ಇಂಡಿಯಾ, ಆ್ಯಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ಹಜ್ ಕಮಿಟಿ ಆಫ್ ಇಂಡಿಯಾನೇ ಎಲ್ಲ ಆಗಬೇಕು, ಹೌದಾ? ಹಜ್ ಕಮಿಟಿ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಇವರು ಅದೇ ಹೇಳ್ತೇನಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅವರ ಇದ್ರೊಳಗೆ ಐತಲ್ಲ ನೇತೃತ್ವದೊಳಗೆ ಅವರು ಅದನ್ನು ಐತಲ್ಲ ನಿಯೋಜಿಸಿ ಮಾಡುವಂಥದ್ದು ಒಂದು ಇದದು. ಅದು ಬಿಟ್ಟು ಯಾವುದೇ ಒಂದು ಸಂಸ್ಥೆ ಕೊಡೋದು ಅಲ್ಲ ಅಲ್ಲ ಅಲ್ಲ. ಈಗ ನೋಡಿರಿ, ನಾವು ಡಿಸ್ಟಿಕ್ ಅಂಜುಮನ್ ಧಾರವಾಡ ಡಿಸ್ಟಿಕ್ ಅಂಜುಮನ್ಲಿಂತ್ರ ಈಗ 5-6 ವರ್ಷಲಿಂತ್ರ ಸತತ ಪ್ರಯತ್ನ ಮಾಡಿದ್ವಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಏನಂತ ಹೇಳಿದರೆ, ಇದು ನಮ್ಮ ಮೌಲಾನಾ ಆಜಾದ್ ಭವನ್ ಅಂಥೇಳಿ ಮಾಡಿದರು, ಹೌದಾ? ಈ ಮೌಲಾನಾ ಆಜಾದ್ ಭವನ್ ಸಲುವಾಗಿ ಧಾರವಾಡ ಡಿಸ್ಟಿಕ್ ಅಂಜುಮನ್ಲಿಂತ್ರ ನಾವು ಐತಲ್ಲ ಒಂದು ಭಾಳ ಬೇಡಿಕೆನ ಇಟ್ವಿ. ಅದನ್ನು ಇಟ್ಟು ನಮ್ಮ ಐತಲ್ಲ ಏನು ಕರ್ನಾಟಕ ಮುಖ್ಯಮಂತ್ರಿ ಅವರು ಸಚಿವರಿಗೆ ಅಂದ್ರೆ ಸಲಹಾಗಾರರಿಗೂ ಅವ್ರಿಗೂ ಹೋಗಿ ಭೇಟಿಯಾದ್ವಿ ಈ ವಿಷಯವಾಗಿ. ಆಮೇಲೆ ಸೆಂಟ್ರಲ್ಗೆ ಐತಲ್ಲ ನಖ್ವಿ ಸಾಹೇಬ್ರಿಗೆ ಈ ವಿಷಯವಾಗಿ ಹೋಗಿ ಭೇಟಿಯಾಗಿ ನಮ್ಮ ಅಧ್ಯಕ್ಷರು, ನಮ್ಮ ಐತಲ್ಲ ಸೆಕ್ರೆಟ್ರಿಯವರು, ಆಮೇಲೆ ನಮ್ಮ ಉಪಾಧ್ಯಕ್ಷ ಎಲ್ಲರೂ ಕೂಡಿ ಹೋಗಿ ಭೇಟಿಯಾಗಿ ಈ ಥರ ಇಲ್ಲ ಅಂದ್ಕೂಳೆ ಅವರು ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಮಾಡಿದರು. ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಆ ಜಗದ ಬಗ್ಗೆ ಡಿಸ್ಪ್ಯೂಟ್ ನಡೆಯಾಗ್ತೈತಿ, ಇಲ್ಲಿ ಕೊಡಬೇಕು ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕು ಅಲ್ಲಿ ಕೊಡಬೇಕು ಅಂತೇಳಿ. ದೇರ್ ಆಫ್ಟರ್ ನಾವು ಐತಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ರಿಕ್ವೆಸ್ಟ್ ಮಾಡಿ ಸ್ಪಂದಿಸಿದ್ರು ಅವರು. ಯಾರು? ಇದು ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಲೆಟರ್ಗೆ ಸ್ಪಂದಿಸಿ ನಮಗೆ ಕರೆಸ್ಪಾಂಡೆನ್ಸ್ ಮಾಡಿದರು. ಇಲ್ರಿಪ್ಪ ಆಯಿತು ಅಂಥೇಳಿ. ಮತ್ತು ಅವಾಗ ಐತಲ್ಲ ಇಲ್ಲೊಂದು ಮೌಲಾನಾ ಆಜಾದ್ ಭವನ್ ಮಾಡಿದರು. ಈಗ ಮೌಲಾನಾ ಆಜಾದ್ ಭವನ್ ಮಾಡಿದ್ರು ಅಂದರೆ ಏನು ಧಾರವಾಡ ಡಿಸ್ಟಿಕ್ ಅಂಜುಮನಿಗೆ ಕೊಡ್ತಾರೆ ಅನ್ನೋದು ಇಲ್ಲ, ಅದು ಧಾರವಾಡ ಡಿಸ್ಟಿಕ್ ಅಂಜುಮನಿಗೆ ಕೊಡೋರಲ್ಲ. ಅದೇ ಥರ ಹಜ್ ಭವನ್ ಐತಲ್ಲ ನಮ್ದು ಧಾರವಾಡ ಡಿಸ್ಟಿಕ್ ಅಂಜುಮನದ ಸೊತ್ತಲ್ಲದು, ಅಥವಾ ಯಾವುದೇ ಬೇರೆ ಅಂಜುಮನದ ಹುಬ್ಳಿ ಆಗಲಿ ಧಾರವಾಡ ಆಗಲಿ ಬೇರೆ ಬಾಗಲಕೋಟೆ ಆಗಲಿ ಇದರ ಯಾರ್ದು ಸ್ವತ್ತಲ್ಲದು. ಇದು ಪೂರ್ತಿ 13 ಡಿಸ್ಟಿಕ್ ಜನರ ಸ್ವತ್ತು. ಇದಕ್ಕೈತಲ್ಲ ರಿಸ್ಪಾನ್ಸಿಬಲ್ ಯಾರು? ಗೌರ್ಮೆಂಟೇ ಐತಲ್ಲ ಅದನ್ನು ನಡೆಸ್ಕೊಂಡು ಹೋಗಬೇಕು. ಯಾಕಂತ ಹೇಳಿದರೆ ನೋಡಿರಿ, ಈಗಿನ ನಾನು ಯಾವುದೇ ಒಂದು ಸಂಸ್ಥೆದ ಹೆಸರು ತೊಗೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ನೋಡಿ, ನಾವು ಮೊದಲು ಯಾವುದೇ ಒಂದು ಸಂಸ್ಥೆದ ಹೆಸರು ತೊಗೊಳ್ಳಾರ್ದೆ ಒಂದು ಮಾತು ಹೇಳ್ತೇನೆ. ಈಗ ನೀವು ಪತ್ರಕರ್ತರದ್ದೀರಿ, ನಾವು ಏನಪ್ಪ 4 ಕಡೆ ಅಡ್ಡಾಡ್ಬೋದು, ನೀವು ಡೈಲಿ ಐತಲ್ಲ 100 ಕಡೆ ಅಡ್ಡಾಡ್ತೀರಿ. ಅಡ್ಡಾಡಿ ತಾವು ಐತಲ್ಲ ರಿಪೋರ್ಟಿಂಗ್ ಮಾಡ್ತೀರಿ. ಹುಬ್ಳಿ ಧಾರವಾಡ ಭಾಳಷ್ಟು ಅಡ್ಡಾಡಿರ್ತಾವೆ ಸರ್. ಎಷ್ಟು ಸಂಸ್ಥೆಗಳದಾವು, ಏನು ಬೆಳೆದಾವು ನೀವು ನೋಡ್ಕೊರಿ. ಮೊದಲು ತಮ್ಮ ಸಂಸ್ಥೆಗಳನ್ನು ಬೆಳೆಸಲಿ ಸರಿಯಾಗಿ. ಮೊದಲು ತಮ್ಮ ಸಂಸ್ಥೆಗಳನ್ನು ಬೆಳೆಸಲಿ, ಆಮೇಲೆ ಐತಲ್ಲ ಇದಕ್ಕೆಲ್ಲ ಕೈ ಹಾಕಿ ಮಾಡಲಿ. ಆಮೇಲೆ ನಮಗೈತಲ್ಲ ಇದು ಅದು ಆಮೇಲೆ ಅದ ಹೇಳ್ತಾನಲ್ಲ, ಇದು ಜಾತ್ಯತೀತವಾಗಿ ಎಲ್ಲ ಧರ್ಮದ ಜನರು ಕೂಡಿ ಕೂಗೆಬ್ಬಿಸಿ ಹಜ್ ಭವನ್ ಸಲುವಾಗಿ ಕೂಗೆಬ್ಬಿಸಿದ್ದು. ನಮ್ಮ ಮುಸ್ಲಿಂ ಸಮಾಜದೊಳಗೆ ಯಾಕೆ ಈ ವಿಷಯದೊಳಗೆ ಒಕ್ಕಟ್ಟಾಗೋದಿಲ್ಲ?
ಇಂಥ ವಿಷಯದೊಳಗೆ ಬಂದಾಗ ಮಾತ್ರ ಸರ್ಕಾರದಿಂದ ಅನುದಾನ ಬಂದಾಗ ಅಡೆತಡೆ ಮಾಡಲಿಕ್ಕೆ ಮಾತ್ರ ಮುಂದಾಗ್ತದೆ ಸಮಾಜ. ಆದ್ರೆ ಅನುದಾನವನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ನೋಡಿ, ಇದು ಒಂದು ನಮ್ಮ ಅದೇ ಹೇಳ್ತಾನಲ್ಲ, ನಮ್ಮದು ಇದೊಂದು ಇದಕ್ಕೆ ನಾವು ಹಿಂದುಳಿಲಿಕ್ಕೆ ಇದೊಂದು ಭಾಳ ಮುಖ್ಯ ಕಾರಣ ಅಂತ ಹೇಳ್ಬೋದು. ನಾವು ಮೈನಾರಿಟೀಸು ಹಿಂದುಳಿಲಿಕ್ಕೆ ಇದೊಂದು ಭಾಳ ಮುಖ್ಯ ಕಾರಣ. ನಮಗೆ ಸರ್ಕಾರದಿಂದ ಹೆಂಗೆ ಅನುದಾನ ತಗೋಬೇಕು, ಬಂದದ ಅನುದಾನನ ಯಾವ ರೀತಿ ಅದನ್ನು ಐತಲ್ಲ ನಮ್ಮ ಸಮಾಜಕ್ಕೆ ಐತಲ್ಲ ಉಪಯೋಗ ತರುವಂಥ ಕಾರ್ಯ ಮಾಡಬೇಕು ಗೊತ್ತಿಲ್ಲ. ಆದ್ರೆ ಈಗ ಯಾರೋ ಇದೇ ಹೇಳ್ತಾನಲ್ಲ, 5-6 ವರ್ಷಲಿಂತ್ರ ಈಗ ಡಿಸ್ಟಿಕ್ ಕನ್ಸ್ಯೂಮರ್ ಪ್ರೆಸಿಡೆಂಟು ಎಲ್ಲ ಕಮಿಟಿ ಹೋಗಿ ಪ್ರಯತ್ನ ನಡೆಸಿದರು. ಹಜ್ ಭವನ್, ಇವ್ರಿಗೆ ಹಜ್ ಭವನ್ ಅಂದರೆ ಏನು ಗೊತ್ತಿದ್ದಿದ್ದಿಲ್ಲ. ಇಷ್ಟು ಒಂದು ದಿವಸ ಹಜ್ ಭವನ್ ಬಗ್ಗೆ ಮಾತಾಡಿಲ್ಲ ಇವರು. ಹಜ್ ಭವನ್ ಅದಕ್ಕೆ ನಾವು ಎಷ್ಟೋ ಸಲ ಇವ್ರಿಗೆ ಐತಲ್ಲ ನಮಗೆ ಅಟ್ಲೀಸ್ಟ್ ನೀವು ನಾವು ಇದು ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗೆ ಸಪೋರ್ಟ್ ಮಾಡ್ರಪ್ಪ ಅಂತೇಳಿ ಕೇಳಿಲ್ಲ ಇವರು. ಮುಂದೆ ಬರಲಿಲ್ಲ ನಮಗೆ ಕೊಡೋಕೆ. ಈಗ ಐತಲ್ಲ ಅದು ಗ್ರ್ಯಾಂಟ್ ಆದ ಕೂಡಲೇ ರಾಜಕೀಯ ಮಾಡೋಕೆ ಬರಾಕತ್ತ. ಇದು ಒಳ್ಳೇದಲ್ಲ ನೋಡ್ರಿ. ಪ್ರತಿಯೊಂದಕ್ಕೂ ರಾಜಕೀಯ ಮಾಡಿ ನೋಡ್ರಿ, ನಮ್ಮ ಸಮಾಜದ ಏನು ಒಳ್ಳೇದಾಗಬೇಕು ಅದನ್ನು ಮಾಡಿರಿ. ನಮ್ಗಿಂತ ದೊಡ್ಡವರು ಅದಿರಿ ಎಲ್ಲರೂ. ನಾವು ನಿಮ್ಮ ಮುಂದೆ ಭಾಳ ಚಿಕ್ಕ ವ್ಯಕ್ತಿಗಳು. ನಮ್ಮ ಕೈಲಿ ಏನಾಗತ್ತೆ ನಾವು ಪ್ರಯತ್ನ ಮಾಡೀವಿ. ನಮ್ಮ ಕಡೆ ಏನಾಗ್ತಿತ್ತು ಹಜ್ ಭವನ್ ಸಲುವಾಗಿ ಪ್ರಯತ್ನ ಮಾಡಿದ್ವಿ. ಈಗ ಅದು ಬಂದಾಗ ಐತಲ್ಲ ಅದರ ಮೇಲೆ ರಾಜಕೀಯ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಇದು 13 ಡಿಸ್ಟಿಕ್ಕದ ಜನರ ಕೂಗಿದು, ಆಮೇಲೆ ನಮಗೆ ಬೇಕಾಗಿದ್ದು, ಆಮೇಲೆ ಎಷ್ಟೋ ಮಕ್ಕಳದ್ದು ಯಾಕಂತೇಳಿ ಸ್ಟೂಡೆಂಟ್ಸದ್ದು ಬೇಡಿಕೆ ಇದೆ. ಅವ್ರನ್ನ ಇದನ್ನು ಯಾವುದೇ ಈ ವಿಷಯದ ಮೇಲೆ ಹಜ್ ಭವನ್ ಮೇಲೆ ಏನಾರ ರಾಜಕೀಯ ಮಾಡೋಕ್ಕಿಂತ ಮುಂಚೆ ದಯಮಾಡಿ ಐತಲ್ಲ ಒಂದು ಸಲ ಯೋಚಿಸ್ರಿ. 13 ಡಿಸ್ಟಿಕ್ಕದ ಮಕ್ಕಳ ಭವಿಷ್ಯ ಇದೆ ಅಂತೇಳಿ ದಯಮಾಡಿ ಇದನ್ನೆಲ್ಲ ನಾನು ಹೇಳ್ತಾ ಇರೋದು ಏನು ಇದಲ್ಲ. ದಯಮಾಡಿ ನಾ ಹೇಳೋದ್ರೊಳಗೆ ಯಾರಿಗಾರ ಏನಾದರೂ ತಪ್ಪು ಮನಸ್ಸಿಗೆ ದಾಸ ಆಗಿದ್ರೆ ದಯಮಾಡಿ ಕ್ಷಮಿಸಿ. ನಮ್ಮ ಪ್ರಯತ್ನಕ್ಕೈತಲ್ಲ, ಆಮೇಲೆ ನೀವು ಕೊಟ್ಟಂಥ ಆಶೀರ್ವಾದಕ್ಕೆ, ಆಮೇಲೆ ಎಲ್ಲ ಜನ ಕೊಟ್ಟಂಥ ಆಶೀರ್ವಾದಕ್ಕೆ ಇವತ್ತು ಜಯ ಸಿಕ್ಕಿದೆ. ಅದಕ್ಕಾಗಿ ನಾನು ನಮ್ಮ ಕರ್ನಾಟಕ ಗೌರ್ಮೆಂಟಕ್ಕೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟಿಗೆ ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ.